ಹಾಯ್, ವೆಲ್ಕಮ್ ಟು ಸೇಸರ್ ಸೆಂಟರ್. ಸೇಸರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ B.Ed ಲೆಸನ್ ಪ್ಲಾನ್ಗಳಲ್ಲಿ ಸೈನ್ಸ್ ಲೆಸನ್ ಪ್ಲಾನ್ ಅನ್ನ ಯಾವ ರೀತಿಯಾಗಿ ನಾವು ಬರಿಬೇಕು ಅಂತ. ಹಿಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಅದೇ ರೀತಿಯಾಗಿ ನಾನಿಲ್ಲಿ ಕೆಲವು ಪಾಯಿಂಟ್ಗಳನ್ನ ಮಾತ್ರ ಹೇಳ್ತಾ ಹೋಗ್ತೀನಿ, ನೀವಿಲ್ಲಿ ನೋಡಬಹುದು. ಫಸ್ಟ್ ಪೇಜಲ್ಲಿ ನಾವಿಲ್ಲಿ ಸ್ಕೂಲ್ ನೇಮ್ ಅನ್ನ ಬರಿತೀವಿ, ಟೈಮ್, ಕ್ಲಾಸ್, ಯಾವ ಕ್ಲಾಸ್ಗೆ ನಾವಿಲ್ಲಿ ಲೆಸನ್ ಪ್ಲಾನ್ ಅನ್ನ ಬರಿತಾ ಇದ್ದೀವಿ, ಪಾಠದ ಸಂಖ್ಯೆ, ಅವಧಿ, ಘಟಕ ಮತ್ತು ಉಪಘಟಕವನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಉಪಘಟಕಗಳನ್ನ ಯಾವ ರೀತಿಯಾಗಿ ನಾವು ಡಿವೈಡ್ ಮಾಡಬೇಕು ಅಂತ ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಒಂದು ಪಾಠವನ್ನ ನಾವಿಲ್ಲಿ 4 ಭಾಗಗಳನ್ನಾಗಿ ಮಾಡಬೇಕಾಗುತ್ತೆ. ಆ ಭಾಗದಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ನೀವಿಲ್ಲಿ ಬರಿಬೇಕಾಗುತ್ತೆ. ಘಟಕ ಅಂದಾಗ ಲೆಸನ್ ನೇಮ್ ಅನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ವಿಷಯ ಸೈನ್ಸ್, ಸೋಷಿಯಲ್, ಕನ್ನಡ, ಇಂಗ್ಲಿಷ್, ಹಿಂದಿ, ಯಾವ ಸಬ್ಜೆಕ್ಟ್ ನೀವಿಲ್ಲಿ ಬರಿಬೇಕಾಗುತ್ತೆ. ವಿದ್ಯಾರ್ಥಿಗಳು ಪೂರ್ವಜ್ಞಾನವನ್ನ ಹೊಂದಿರುವರು ಈ ರೀತಿಯಾಗಿ ನೀವಿಲ್ಲಿ ಬರಿಬೇಕಾಗುತ್ತೆ. ನಿರ್ದಿಷ್ಟ ಉದ್ದೇಶಗಳು, ಇಲ್ಲಿ ನಾವು ಜ್ಞಾನ, ತಿಳುವಳಿಕೆ, ಅನ್ವಯ ಮತ್ತು ಕೌಶಲ್ಯದ ಬಗ್ಗೆ ಬರಿಬೇಕಾಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಅಂತ ನೀವಿಲ್ಲಿ ಬರಿಬೇಕಾಗುತ್ತೆ. ಅದೇ ರೀತಿಯಾಗಿ ವಿಷಯ ವಿಶ್ಲೇಷಣೆ, ಯಾವ ವಿಷಯದ ಬಗ್ಗೆ ನಾವಿವತ್ತು ಹೇಳ್ತಾ ಇದ್ದೀವಿ ಅದನ್ನ ನೀವಿಲ್ಲಿ ಬರಿಬೇಕಾಗುತ್ತೆ. ಟೀಚಿಂಗ್ ಏಡ್ಸ್, ಬೋಧನೋಪಕರಣಗಳು, ಯಾವುದನ್ನ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಆಕರ ಗ್ರಂಥಗಳು, ಯಾವ ತರಗತಿಯ ಪಠ್ಯ ಪುಸ್ತಕ ಅಥವಾ ಬೇರೆಯ ಪುಸ್ತಕದ ಹೆಸರನ್ನ ಸಹ ನೀವಿಲ್ಲಿ ಬರಿಬಹುದು. ಅದೇ ರೀತಿಯಾಗಿ ಎಂಗೇಜ್ ಅಥವಾ ಅನ್ವೇಷಣೆ ಅಂದಾಗ ಪೂರ್ವಜ್ಞಾನ, ಮಕ್ಕಳಿಗೆ ಪಾಠದ ಬಗ್ಗೆ ಪೂರ್ವಜ್ಞಾನದ ಕೆಲವೊಂದು ಪ್ರಶ್ನೆಗಳನ್ನ ನೀವಿಲ್ಲಿ ಕೇಳಬೇಕಾಗುತ್ತೆ. ಆ ಪ್ರಶ್ನೆಗಳನ್ನ ನೀವಿಲ್ಲಿ ಬರಿಬೇಕಾಗುತ್ತೆ. ಎಕ್ಸ್ಪ್ಲೋರ್ ಅಂದಾಗ ಒಂದು ಪೇಜ್ ಅಲ್ಲಿ ಅಥವಾ ಒಂದು ಪಾಠದಲ್ಲಿ ಯಾವ ಪಾಠವನ್ನ ನೀವಿವತ್ತು ಮಾಡ್ತಾ ಇದ್ದೀರಾ ಅದರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿ ಮಕ್ಕಳಿಗೆ ಉತ್ತರವನ್ನ ಹುಡುಕೋದಿಕ್ಕೆ ನೀವಿಲ್ಲಿ ಹೇಳಬೇಕಾಗುತ್ತೆ. ಅದನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಎಕ್ಸ್ಪ್ಲೋರ್. ಎಕ್ಸ್ಪ್ಲೈನ್ ಅಲ್ಲಿ ನಾವು ಯಾವ ಯೂನಿಟ್ ಅನ್ನ ನಾವಿವತ್ತು ಹೇಳಬೇಕಂತ ಅಂದ್ಕೊಂಡಿದೀವಿ, ಯಾವ ಪೇಜ್ನ ಪಾಠವನ್ನ ನೀವಿವತ್ತು ಹೇಳ್ತಾ ಇದ್ದೀರಾ ಅದನ್ನ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಆ ಪಾಠದಲ್ಲಿ ಇರುವಂತಹ ಕೆಲವೊಂದು ಮೇನ್ ಪಾಯಿಂಟ್ಸ್ ಗಳನ್ನ ನೀವಿಲ್ಲಿ ಬರಿಬೇಕಾಗುತ್ತೆ. ಎಕ್ಸ್ಪ್ಲೈನ್ ನಾವಿಲ್ಲಿ 2 ಪೇಜ್ಗಳಲ್ಲಿ ಬರಿಬೇಕಾಗುತ್ತೆ. ಎಕ್ಸ್ಪ್ಲೋರ್ ಅಂದಾಗ ನಾವಿಲ್ಲಿ ಯಾವ ಪಾಠವನ್ನ ಇವತ್ತು ನಾವು ಮಾಡ್ತಾ ಇದೀವಿ ಅದೇ ರೀತಿಯಾದ ಇನ್ನೊಂದು ವಿಷಯದ ಉದಾಹರಣೆಯನ್ನ ಮಕ್ಕಳಿಗೆ ನಾವಿಲ್ಲಿ ಹೇಳಬೇಕಾಗುತ್ತೆ, ಅದನ್ನ ನೀವಿಲ್ಲಿ ಬರಿಬೇಕಾಗುತ್ತೆ. ಮೌಲ್ಯಮಾಪನ ಅಂದಾಗ ಪಾಠಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳನ್ನ ನಾವಿಲ್ಲಿ ಕೇಳಬೇಕಾಗುತ್ತೆ. ಆ ಪ್ರಶ್ನೆಗಳು ಮತ್ತು ಉತ್ತರಗಳನ್ನ ನೀವಿಲ್ಲಿ ಬರಿಬಹುದು ಅಥವಾ ಪ್ರಶ್ನೆಗಳನ್ನು ಸಹ ನೀವಿಲ್ಲಿ ಬರಿಬಹುದು. ದತ್ತಕಾರ್ಯ ಅಂದಾಗ ನಾವಿಲ್ಲಿ ಮನೆಗೆಲಸ ಅಥವಾ ಹೋಮ್ವರ್ಕ್ ಅನ್ನ ಮಕ್ಕಳಿಗೆ ಕೊಡಬೇಕಾಗುತ್ತೆ. ಯಾವ ವಿಷಯದ ಬಗ್ಗೆ ಅಥವಾ ಯಾವ ಪ್ರಶ್ನೆಯನ್ನ ನೀವಿಲ್ಲಿ ಮಕ್ಕಳಿಗೆ ಹೋಮ್ವರ್ಕ್ ಅನ್ನ ಕೊಟ್ಟಿರ್ತೀರಾ ಅದನ್ನ ನೀವಿಲ್ಲಿ ಬರಿಬೇಕಾಗುತ್ತೆ. ಇದೇ ರೀತಿಯಾಗಿ ಇನ್ನೂ ಹಲವಾರು ಲೆಸನ್ ಪ್ಲಾನ್ಗಳನ್ನ ನಾವಿಲ್ಲಿ ನೋಡ್ತಾ ಹೋಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.